ಹಾಯ್ ಫ್ರೆಂಡ್ಸ್, ಮಾತೆರಿಗ್ಲ ನಿಕ ನಾನು ಪೊಮ್ಮಲ್ಪನ ಅರ್ತಿ ಬಿತ್ತಿದ ಸೊಲ್ಮೆಲು ಎಂಚೊಲ್ಲರ್ ಮಾತೆರ್ಲ ಇನಿತ ಫ್ಲೋ ಕುಡಿಯಾನ ಮುತ್ತು ಬೊಕ ಬಂಗಾರ ಎಂಚ ದೆಕ್ಕುನು ಪಂಡ ತೂಪೊಂದುಲ್ಲೆ ನಿಕುಲು ಎಂಚ ದೆಕ್ಕೊರನ್ ಗೊತ್ತಿಜ್ಜಿಂಕ್ ಆಂಡ ಯಾನಂತೂ ಈ ರೀತಿ ದೆಕ್ಕುನು ಮಸ್ತ್ ಪೊರ್ಲಾಪುಂಡು ಕುರೆ ಪುರ ಪೋದು ಆತ್ ಶೋಕ್ ಆಪುಂಡು ಇತ್ತೆ ಇವ್ಲೋ ಗುಂತು ಕತೆ ಬಲೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಿಮ್ಮ ಅನುಪಮ ಮಾಡುವ ನಮಸ್ಕಾರಗಳು. ಇವತ್ತಿನ ವ್ಲೋಗಲ್ಲಿ ನಾನು ಮುತ್ತು ಮತ್ತು ಚಿನ್ನವನ್ನ ಹೇಗೆ ತೊಳಿಬಹುದು ಅಂತ ತೋರಿಸ್ಕೊಡ್ತಿದ್ದೇನೆ. ಬನ್ನಿ ನೋಡೋಣ ಅಲ್ವಾ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ತಾ ಇದ್ದೇನೆ. ಮುತ್ತನ್ನ ಯಾವಾಗಲೂ ಹಾಲಲ್ಲೇ ತೊಳ್ಕೊಳ್ಬೇಕು. ಫಸ್ಟ್ ಯಾನ ಮೂಲು ಮುತ್ತು ಪಂಡ ಪರ್ಲನ್ ದೆಕ್ಕುಂದುಲ್ಲೇನ ಐಕ್ ಫಸ್ಟ್ ಒಂಚೂರು ಪೇರ್ ಪಾಡ್ದು ಐಟ್ ಪರ್ಲದ ನಿಕಲ್ನ ಕೆಬಿತ ಚೈನು ಅವು ಅಂಡಲ್ಲ ಮುರ್ಕ ಅದ್ದಿಲೆ ಅವು ಎಡ್ಡೆ ಬಾಳಿಕೆ ಬರ್ಪುಂಡು ಒಂದು ಪನ್ಪೇರು ಪಂಡ ಮುತ್ತು ಎಡ್ಡೆ ಬಾಳಿಕೆ ಬರ್ಪುಂಡು ಪಂಡದ ಪನ್ಪೇರು ಐತ ಚೋಲಿ ಪುರ ಪೋದು ಹಾಳಾಪುಜಿ ಎಡ್ಡೆ ಉಪ್ಪುಂಡು ಪಂದ್ ದುಂಬುದಕಲು ಪನೊಂತೆರೆ ಯಾನ್ ಅಂಚೆನೆ ದೆಕ್ಕುನು ತೂಲೆ ಬೋಂಡ ನಿಕಲ್ಲ ದೆಕ್ಕದು ಇತ್ತೆ ನೀರುಡು ದೆಕ್ಕೊಡು ಪಂಡ ಒಂಜಿ 10 ನಿಮಿಷ ಪೇರಡು ಪಾಡ್ದು ನೀರುಡು ದೆಕ್ಕೊಡು ಪೊಕ್ಕ. ಯಾವಾಗಲೂ ಮುತ್ತನ್ನ ನೀವು ತೊಳೆಯುವಾಗ ಫಸ್ಟಿಗೆ ಒಂದು 10 ನಿಮಿಷ ಹಾಲಲ್ಲಿ ನೆನೆ ಹಾಕೊಳ್ಬೇಕು. ನಂತರ ನೀವು ಅದನ್ನ ತೊಳಿಬೇಕು. ಆಗ ತುಂಬಾ ವರ್ಷ ಬಾಳಿಕೆ ಬರ್ತದೆ. ಇತ್ತೆ ಯಾನ ಎಂಚ ದೆಕ್ಕುನು ಒಂದು ತುಪ್ಪ ಒಂದುಲೆ ಒಂದು ಮೂಲ್ ತಕ್ಲೆಗ್ ಪಂಡ ಮಂಗಳೂರು ತಕ್ಲೆಗ್ ಕರಾವಳಿ ತಕ್ಲೆಗ್ ಪೂರ ಗುತ್ತುಪ್ಪು ಒಂದು ನೊರೆಕಾಯಿ ಪನ್ಪೇರು ತುಲೆ ಒಂಜಿ ನೊರೆಕಾಯಿ ಏತ್ಲ ಬಂಗಾರನ ದೆಕ್ಕೊಲಿ. ನೊರೆಕಾಯಿ ಬಂಗಾರ ದೆಕ್ಕರೆ ಮಾತ್ರ ಅತ್ ಕುಂಟಾಡ್ತಾರೆ ಅಂಚೆನೆ ಬಂಜಿ ಬೇನಿಕ್ಲ ಒಂದೇನು ಪಾಡ್ವೇರು ಪಾಡ್ದಿನಕ್ಲೆಗ್ ನೆನಪಾವು. ನೋಡಿ ಇಲ್ಲಿ ಈಗ ನಾನು ಚಿನ್ನ ತೊಳಿಲಿಕ್ಕೆ ನೊರೆಕಾಯನ್ನ ಯೂಸ್ ಮಾಡ್ತೇನೆ. ಸುಮಾರು ಮಂದಿಗೆ ಗೊತ್ತಿರ್ಬೋದು, ಇದು ಅಂಟ್ವಾಳ ಕಾಯಿ ಅಂತ ಕೂಡ ಹೇಳ್ತಾರೆ. ಇಂಗ್ಲಿಷಲ್ಲಿ ಸೋಪ್ ನಟ್ ಅಂತ ಕೂಡ ಹೇಳ್ತಾರೆ. ಒಂದು ಕಾಯಿ ಇದ್ರೆ ಸಾಕು, ಎಷ್ಟು ಚಿನ್ನವನ್ನು ಬಂಗಾರವನ್ನ ತೊಳ್ಕೊಳ್ಬೋದು. ಯಾವುದೇ ಸೋಪಿನ ಅಗತ್ಯ ಇಲ್ಲ. ಚಿನ್ನ ತೊಳಿಲಿಕ್ಕೆ ಮಾತ್ರ ಅಲ್ಲ, ಈ ಅಂಟ್ವಾಳ ಕಾಯನ್ನು ಉಪಯೋಗಿಸುದು ಬಟ್ಟೆ ಒಗಿಲಿಕ್ಕೆ, ಹಾಗೆ ತಲೆ ಕೂದ್ಲಿಗೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಹೊಟ್ಟೆ ನೋವು ಬಂದ್ರೆ ಅದಕ್ಕೂ ಕೂಡ ಹಚ್ತಾರೆ. ಹಚ್ಚಿದವರಿಗೆಲ್ಲ ನೆನ್ಪಿರ್ಬೋದು. ಈಗ ನೋಡಿ ನಾನು ಮುತ್ತನ್ನ ಹಾಲಿಂದ ತೆಗೆದು ನೊರೆಕಾಯಿಯನ್ನ ಸ್ವಲ್ಪ ನೀವು ಉಜ್ಕೊಂಡ್ರೆ ಸಾಕು. ಹಳೆ ಬ್ರಷ್ ಇದ್ರೆ ಅದರಿಂದ ಉಜ್ಕೊಳ್ಳಿ. ಉಜ್ಜಿ ಚೈನ್, ಈಗ ಮುತ್ತಿನ ಚೈನನ್ನ ನಾನು ಚೆನ್ನಾಗಿ ತೊಳಿತಾ ಇದ್ದೇನೆ. ಏನಾಗುದಿಲ್ಲ, ನೀವು ಆರಾಮಾಗಿ ಇದರಲ್ಲಿ ತೊಳಿಬಹುದು. ಮುತ್ತಿನ ಸಿಪ್ಪೆ ಆಗ್ಲಿ ಏನಾದ್ರೂ ಹೋಗುದಿಲ್ಲ. ಇದನ್ನ ಟ್ರೈ ಮಾಡಿ. ಇತ್ತೆ ತುಲೆಯನ್ನ ಪೇರಡ ಮುರ್ಕಾಯಿ ಬೊಕ ನೊರೆಕಾಯಿ ಡಿಯಾನ ದೆಕ್ಕೊಂದುಲ್ಲೆ ನೊರೆಕಾಯಿ ಎಡ್ಡೆ ಬಂಗಾರ ಕಾವಡು ಒಯ್ಕ್ಲ ಡೈಮಂಡ್ಲ ನೊರೆಕಾಯಿಡೆ ದೆಕ್ಕುನು ಆಚಾರ ನಡೆ ಪೋದು ಕುರುಪು ನೆಡದು ಇಲ್ಲಡೆ ಎಂಚ ಮಲ್ತದು ತೋಲಿ ಪಂಡ ಆರಾಮಡೆ ಶೋಕ್ ಅಪುಂಡು ಪರಾತ್ ಬಂಗಾರ ಇತ್ತನ ಇಂಚ ದೆಕ್ಕೊಲಿ ತೂಲೆ ಮಾತ್ರೆಗ್ಲ ಕೊತ್ತುಪ್ಪುಂಡು ಎರಡಾಂಡಲ ಇಜ್ಜಿಂಡಲ ದೆತೊಂಡಲ ಆಪುಂಡು. ದೆತೊಂದು ನಿಕಲ್ ಸ್ಟೋರ್ ಮಲ್ಪಲೆ ದಾಲ ಆಪುಜಿ ಏತು ವರ್ಷಲ ಬರ್ಪುಂಡು. ನೂರೆಕಾಯಿನ ದುಮ್ಮುದಕಲು ಇಲ್ಲಡೆ ದೀವೊಂತೆರು ಇತ್ತೆದಕ್ಲೆ ಕುತ್ತುಪ್ಪುಜಿ ಅಂಚಾತು ಈ ವ್ಲೋಗನ್ಯಾನು ತೂಪ ಒಂದುಲ್ಲೆ ಓಲ್ ತಿಕ್ಕಂಡಲ ನೊರೆಕಾಯಿನ್ ದೆತೊನ್ಲೆ ಇಜಿನ ಗ್ರಂಥಿಗೆ ಅಂಗಡಿ ಪಂಡ ತೋಂಡು ಉಪ್ಪುಂಡು ಅವಳು ನಿಕಲು ನೊರೆಕಾಯಿನ ದೆತೊನುಲಿ ಒಂದು ದಾಲ ಐಕ್ ಎಫೆಕ್ಟ್ ದಾಲೆಜ್ಜಿ ಕೆಮಿಕಲ್ ದಾಲೆಜ್ಜಿ ದೇವರಿ ಕೊರ್ತಿನ ನೆಟ್ಟೆ ಎಂಕಲು ತೆಕ್ಕೊಂದುಲ್ಲ ತುಲಿಯಾನ ಮುತ್ತುದ ಚೈನನು ಯಾನ್ ಏತು ಶೋಕುಡು ದೇಕದು ಅವೆನ ನೀರಡು ದೇಕದು ಕುಂಟುಡು ಒಚ್ಚುದು ದೀಲೆ ದಾಲಾಪುಜಿ ಏತು ವರ್ಷಲ ಮುತ್ತು ಬಾಳಿಕೆ ಬರ್ಪುಂಡು. ಅಂಚೆನೆ ಬಂಗಾರನ ನೊರೆಕಾಯಿಡೆ ದೆಕ್ಕೊಲಿ. ಒಂಜಿ ನೊರೆಕಾಯಿ ತಂಡ ಯಾವು ಏತಲ ಬಂಗಾರನ ದೆಕ್ಕೊಲಿ. ಈಗ ನೋಡಿ ನಾನು ನೊರೆಕಾಯಲ್ಲೇ ನಾನು ಮುತ್ತನ್ನ ತೊಳೆದು ಚೆನ್ನಾಗಿ ನೀರಲ್ಲಿ ಇನ್ನೊಂದು ಹೊಸ ನೀರಲ್ಲಿ ತೊಳೆದು ಬಟ್ಟೆಯಲ್ಲಿ ಉಜ್ಜಿ ಇಡ್ತೇನೆ. ಎಷ್ಟು ವರ್ಷ ಕೂಡ ನಿಮ್ಮ ಪರ್ಲ್ ಅಥವಾ ಮುತ್ತು ಹಾಳಾಗುವುದಿಲ್ಲ. ಕ್ಲೀನ್ ಮಾಡಿಸ್ಲಿಕ್ಕೆ ಆಚಾರಿಗಳ ಹತ್ರ ಹೋಗುವ ಬದಲು ಈ ರೀತಿ ಮನೆಯಲ್ಲಿ ಚೆನ್ನಾಗಿ ನಾವೇ ಆರಾಮಾಗಿ ನೆಮ್ಮದಿಯಿಂದ ಕ್ಲೀನ್ ಮಾಡ್ಕೊಳ್ಬಹುದು. ಹಳೆ ಚಿನ್ನ ಇದ್ರು ಹೊಸದ್ರಂತೆ ಕಾಣ್ತದೆ. ಎಲ್ಲಿ ನೊರೆಕಾಯಿ ಇದ್ರು ಬಿಡ್ಬೇಡಿ, ಅದನ್ನು ತಗೊಂಡ್ ಬಂದು ನೀವು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಬೇಕಾದಾಗ ತೊಳ್ಕೊಳ್ಬಹುದು. ಓಲಿತ್ತಂಡಲ್ಲ ನೊರೆಕಾಯಿನ ಬುಡುಚಿ ಕಂತದು ಬಾಕ್ಸ್ ಪಾಡ್ದಿರ್ಲಿ ನಿಕ್ಲೇಗ ಬೋಡಾನಾಗ ದೆಕ್ಕೆರೆ ಹಾಪುಂಡು. ಇತ್ಯಾನ ಬಂಗಾರನ್ಲ ದೆಕ್ಕು ತೂಪ ಒಂದುಲ್ಲೆ ತುಲಿ ಖಾಲಿ ಬಂಗಾರ ಒಂಜಿ ಕಾಯಿಡಿ ಅನ್ ದೆಕ್ಕೊಂದುಲ್ಲೆ ಬೇತೆಕಾಯಿನ ಯೂಸ್ ಮಾಡ್ತಿದ್ದೀನಿ ಹೆಚ್ಚಿ ಏತು ನೊರೆ ಬರ್ಪುಂಡು ಪಂಡ ಸೋಪುದ ಅವಶ್ಯಕತೆನೆ ಪೂಜಿ ಆತು ನೊರೆ ಬರ್ಪುಂಡು ತುಲೆ ಏತ ಆರಾಮಡೆಯಾನ ದೆಕ್ಕೊಂದುಲ್ಲೆ. ನೊರೆಕಾಯಿ ಇಜ್ಜಂದಿನ ಹಾಕ್ಲಿಕ್ಕಿಲ್ಲ ಯಾನು ಒಂಜಿ ಟಿಪ್ಸ್ ಪಂಪ ಎಂಚ ದೆಕ್ಕುಲಿ ಪಂಡು ಆಯ್ಡ್ದು ನಿಕಲು ನೊರೆಕಾಯಿದ ನೆಟ್ಟೆ ದೆಕ್ಕುನ ಬಾರಿ ಎಡ್ಡೆ ತುಲೆ ಇತ್ತೆ ದಿಕ್ಕದಾಂಡ್ ಅವೆನ ಎಡ್ಡೆ ನೀರಡು ಯಾನು ದೆಕ್ಕೆರೆ ಉಂಡು. ಅಂಚನೆ ಉಂಗುರ ಓವುಲ
ಒವೆನ್ಲ ನಿಕಲು ತೆಕ್ಲಿ ಆರಾಮಡೆ ಆಪುಂಡು ತೆಕ್ಕೆರೆ. ಇಲ್ಲಿ ಮುತ್ತು ಮಾತ್ರ ತೊಳಿಲಿಕ್ಕಲ್ಲ, ಯಾವುದೇ ಚಿನ್ನದ ಆಭರಣ ಆಗ್ಲಿ ಅಥವಾ ಚಿನ್ನದ ಚೈನ್ ಯಾವುದಾದ್ರೂ ಆಭರಣ ಆಗ್ಲಿ ಒಂದೇ ಒಂದು ಕಾಯಿಯಲ್ಲಿ ಎಲ್ಲವನ್ನ ನಾನಿಲ್ಲಿ ತೊಳಿತಾ ಇದ್ದೇನೆ, ನೋಡ್ತಾ ಇರ್ಬೋದು. ಯಾವುದೇ ಕೆಮಿಕಲ್ ಹಾಕುವ ಬದಲು ಈ ರೀತಿ ನೀವು ಮಾಡ್ಕೊಳ್ಳಿ. ನಿಮ್ಮ ಚಿನ್ನ ಕೂಡ ಸೇಫ್ ಆಗಿರ್ತದೆ, ನಿಮ್ಗೂ ನೆಮ್ಮದಿ ಇರ್ತದೆ. ಈಗ ಇದನ್ನ ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳೆದು ನಾನು ಅದನ್ನ ಬಟ್ಟೆಯಲ್ಲಿ ಉಜ್ಕೊಳ್ತೇನೆ. ಇತ್ತೆ ಬಂಗಾರನ್ ತೂಲೆ ಎತ್ತು ಪೊರ್ಲಾತನು ಕುರೆ ಪುರಪ್ಪುದು ಆತು ಶೋಕಾತನು ನೆನೆ ತೆಕ್ಕೊಂಟುಡು ಉಚ್ಚುದು ಕಬಡದಲ ದಿಯೋಲಿ ಅಥವಾ ಒಲ್ಲ ದೀಪನಲ್ಪ ದಿಯೋಲಿ ಹೆಜಿನ ಪಾಡುಲೆ ನಿಕುಲು ಎನ್ನ ಚಾನಲ್ನ ಹೊಸ ತುಪ್ಪಿನಕಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತದೆ ತೂಲೆ. ಈ ವ್ಲಾಗ್ ಇಷ್ಟ ಅಂಡ ಲೈಕ್ ಮಲ್ಪ್ಲೆ ಕಮೆಂಟ್ ಪಾಡ್ಲೆ ಪೂರೆ ರೆಗ್ಲ ಒಂದೇನು ಶೇರ್ ಮಲ್ಪ್ಲೆ. ಒಂಜಿ ನೊರೆಕಾಯಿಡೆ ಏತ್ ಬಂಗಾರನ ತೆಕ್ಕುಡು ಪಂಡದು ಯಾನ್ ತೂಪಾಯೆ ಅಂಚೆನೆ ನೊರೆಕಾಯಿ ಇಜ್ಜಂದಿನಕಲು ದಾದ ಮಲ್ಪೊಡು ಐಕ್ಲ ಯಾನ ಬೇತೆ ವಿಧಾನನ ತೂಪ ಒಂದುಲ್ಲೆ. ನೊರೆಕಾಯಲ್ಲಿ ಯಾವ ರೀತಿ ಚಿನ್ನ ತೊಡಿಬೇಕಂತ ತೋರಿಸ್ಕೊಟ್ಟೆ. ನೊರೆಕಾಯಿ ಇಲ್ಲದವ್ರು ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾನೆ ಈಗ ನೋಡಿ. ಒಂದು ಪಾತ್ರೆಯಲ್ಲಿ ಬಿಸಿ ಬಿಸಿ ನೀರು ಹಾಕೊಳ್ಳಿ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಡಿಗೆ ಸೋಡಾ ಹಾಕೊಳ್ಳಿ. ಅಡಿಗೆ ಸೋಡಾ ಹಾಕಿದ ಕೂಡಲೇ ರಿಯಾಕ್ಷನ್ ಆಗ್ತದೆ. ಆ ಕೂಡಲೇ ನೀವು ಚಿನ್ನ ಹಾಕಿ ಒಂದ್ 2 ನಿಮಿಷ ಆಚೀಚೆ ಅದನ್ನ ಮಾಡಿ, ಅಂದ್ರೆ ಆಗ ಎಲ್ಲ ಅದರ ಕೊಳೆಗಳು ಹೋಗ್ತದೆ. ಒಂಜಿ ಬಾಜಾಂಡ ಬೆಚ್ಚ ನೀರ್ ಪಾಡ್ಲೆ ಐಕು ಒಂಜಿ ಅರ್ಧ ಸ್ಪೂನ್ ದಾತು ಅಡಿಗೆ ಸೋಡಾ ಪಾಡ್ದು ಬಂಗಾರದ ಚೈನು ಓವೆನ್ ಆಂಡಲ ಪಾಡ್ಲೆ ದೆಕ್ಕುನ ಐಡ್ ಬೋಕ ಒಂಜಿ 2 ನಿಮಿಷ ಅಂಚಿಂಚಿ ಸ್ಪೂನ್ ಮಲ್ತ್ ಬಿಟ್ಟಿಗೆನೆ ಐತ ಕುರೆ ಪುರಪ್ಪುದು ಶೋಕ್ ಆಪುಂಡು. ಇತ್ತೆ ಅವೆನ್ ದೆತ್ತದು ಒಂಜಿ ಸೋಪುಡು ದೆಕ್ಲೆ ನಿಕುಲು. ಅದನ್ನ ಹೊರಗೆ ತೆಗೆದ ನಂತರ ಒಂದು ಸೋಪಲ್ಲಿ ತೊಳೆದು ಅದನ್ನ ಚೆನ್ನಾಗಿ ಒಳ್ಳೆ ನೀರಲ್ಲಿ ತೊಳೆದು ಬಟ್ಟೆಯಲ್ಲಿ ಒಣಗಿಸಿ ನೋಡ್ಕೋಬಹುದು ನೀವು ಯಾವ ರೀತಿ ಕೊಳೆ ಹೋಗಿದೆ ಅಂತ. ಅವೇನು ಎಡ್ಡೆ ನೀರಡು ದೆಕ್ಕದು ಕುಂಟುಡು ಓಚುದು ತೂಲಿ ನಿಕುಲು ಎಂಚ ಕುರೆ ಪೋತುಂಡು ಯಾನ್ ಪನ್ಪುನ್ ಪಂಡ ನಿಕುಲು ನೊರೆ ಕಾಯಿಡೆ ದೆಕ್ಕಲೆ ಓಲ ಅಂಡಲ ತೆಕ್ಕೊಂಡು ತೆಕ್ಕನ ಸಮಾಧಾನ ಆಪುಂಡು. ನಾನ್ ಹೇಳುದು ವಿಧಾನ ಅಂದ್ರೆ ನೀವು ನೊರೆಕಾಯಲ್ಲೇ ತೊಳಿರಿ, ಎಲ್ಲಿಯಾದ್ರೂ ಸಿಗ್ತದೆ ಅದು ಅಂಗಡಿಗಳಲ್ಲಿ ಆದ್ರೂ, ಅದರಿಂದ ಆರಾಮಾಗಿ ತೊಳ್ಕೊಳ್ಬಹುದು. ನೋಡಿದ್ರಲ್ಲ ನೀವು ಚಿನ್ನ ಎಲ್ಲ ತೊಳೆದು ಯಾವ ರೀತಿ ಇಟ್ಕೊಂಡಿದೆ ಅಂತ. ಯಾನ್ ಪನ್ಪುನ್ ಪಂಡ ನಿಕಲು ಬಂಗಾರ ನೊರೆಕಾಯಿಡೆ ತೆಕ್ಕಲೆ ಅವೇ ಸೇಫ್. ಈ ವ್ಲಾಗ್ ಅಂತೂ ಯಾರತ್ರ ನಿಕಲ್ಗೆ ದಾದೆ ಕಮೆಂಟ್ ಬಾಕ್ಸ್ ಪಾಡ್ಲೆ ಕೂಡ ಯಾನ್ ಹೊಸತೊಂಜಿ ವ್ಲಾಗ್ ತೆಗುವ ಪುರ್ಸೊತ್ ಮಂತು ಇನ್ನೇಕ್ ಮಸ್ತ್ ಥ್ಯಾಂಕ್ಸ್ ಸೊಲ್ ಮೇಲು. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇನ್ನ ನಿಮ್ಗೆ ಹೊಸ ವ್ಲಾಗ್ ಅಲ್ಲಿ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು.